ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಎಲ್ಲರೂ ಒಂದು 10 ಜನ ಫ್ರೆಂಡ್ಸು ಸೇರಿಬಿಟ್ಟು ದಾಂಡೇಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಇವನು ಬಂದ್ಬಿಟ್ಟು ಮೇಯ್ನಾಗಿ ಕ್ಯಾಶಿಯರು. ಇವನ್ನೇ ನೋಡ್ಕೊಳ್ಳಿ, ಏನಾದರೂ ಕ್ಯಾಶ್ ಎಲ್ಲ ಹೆಚ್ಚು ಕಡಿಮೆ ಆದರೆ ಇವನಿಗೆ ಹೊಡೆಯೋದು. ಟೋಟಲ್ ಆಗಿ ಇನ್ನು 10 ಜನ ಇದ್ದೀವಿ. ಎಲ್ರಿಗೂ ತೋರಿಸ್ತೀನಿ ಬರ್ರಿ. ಇವನೇ ಶಿವ ಬೋಸುಡಿಗ ಅಂದರೆ ಇವನು ನಮ್ಮ ಅಣ್ಣ. ಇವನು ಹೀರೋ ಪಕ್ಕಾ ಟೈಮಿಂಗ್ಸು. ಇವನು ನಮ್ಮ ಮಾಮ. ಎಲ್ಲಾದ್ರೂ ಕರೀರಿ, 2 ದಿನ ಟೈಮ್ ಕೊಡಿ ಅನ್ನೋರು ಇವನು. ತೋರ್ಸ ಮುಖ. ಇವನು ಲಾಸ್ಟ್ ಮೂಮೆಂಟಲ್ಲಿ ಪ್ಲಾನ್ ಕ್ಯಾನ್ಸಲ್ ಮಾಡೋ ಬೋಳಿ ಮಗ ಇವನೇ ನಮ್ದ್ರಲ್ಲಿ. ಇವನು ಎಲ್ಲ ಪ್ಲಾನ್ ರೆಡಿ ಮಾಡಿ ಬರ್ತೀನಿ ತಡೀರೋ ಬೋಳಿ ಮಕ್ಳ ಅಂತ ಅರ್ಧ ಗಂಟೆ ಲೇಟ್ ಮಾಡೋನು ಇವನು ನಮ್ದ್ರಲ್ಲಿ ಅಡುಗೆ ಭಟ್ಟ ಅಂದರೆ ಇವನು. ವೆಜ್ಜು, ನಾನ್ ವೆಜ್ ತಿನ್ನಲ್ಲ ನಾ ಮಾಡ್ದ. ಇವನು ಏನು ಲೆಕ್ಕಕ್ಕಿಲ್ಲ. ಇವನು ಮೊನ್ನೆ ತಾನೇ ಹೋಗ್ಬಿಟ್ಟು ಬೋರ್ಡ್ ಹೊಡ್ಸ್ಕೊಂಬಂದವನೆ, ಆದ್ರೂ ಮತ್ತೆ ಇವತ್ತು ಬಂದವನೆ. ಫೈನಲಿ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದ್ವಿ. ಎಲ್ಲರೂ ಇಳಿತಾವ್ರೆ ಒಬ್ಬೊಬ್ಬರಾಗಿ. ಆ ಕಡೆ ನಡೀರೋ. ಎಲ್ಲರೂ ಹೇಳಿದ್ರು. ಇವಾಗ ಹೋಗ್ತಾ ಇದೀವಿ ಫ್ರೆಂಡ್ಸ್. ಬಂದಿದ್ದು ನಾವು ಇದೇ ಬಸ್ಸು. ಫುಲ್ ಮೆಜೆಸ್ಟಿಕ್ನೇ ತೋರಿಸ್ಬಿಡ್ಬೇಕಲ್ಲ. ನಿಮ್ಗೂ ತೋರಿಸ್ತೀನಿ ತಡೀರಿ. ಇವರೇ ನಮ್ಮ ಕಂಡಕ್ಟರ್ ಅಂಕಲ್. ಅಲ್ಲಿಂದ ಕರ್ಕೊಂಬಂದ್ರು ನಮಗೆ ಮನೆಯಿಂದ. ಇದೇ ಮೆಜೆಸ್ಟಿಕ್ ಫ್ರೆಂಡ್ಸ್. ಇದು ಬಂದ್ಬಿಟ್ಟು KSRTC ಬಸ್ ಸ್ಟ್ಯಾಂಡು. ಇದು BMTC ಬಸ್ ಸ್ಟ್ಯಾಂಡು. ಹಂಗೆ ಸ್ಟ್ರೈಟ್ ಹೋದರೆ ರೈಲ್ವೆ ಸ್ಟೇಷನು. ಎಲ್ಲರೂ ಇಲ್ಲೇ ಹೋಯ್ತವ್ರು ನೋಡಿ. ಇವನಪ್ಪ ಯಾವಾಗಲೂ ಬ್ಯುಸಿಲೇ ಇರ್ತಾನೆ. ಹುಡುಗಿರ ಜೊತೆ ಮಾತಾಡೋದು ಬಿಟ್ಟು ಮುಂದೆ ನಡೆಯೋ. ಇವನು ಬಂದ್ಬಿಟ್ಟು ನಡೀರಿ ಬರ್ತೀನಿ, ಪ್ಯಾನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಲಾಸ್ಟಿಗೆ ಬಂದಿರೋರು ಇವರಿಬ್ರು. ನೋಡ್ಕೊಳ್ರಿ ಇವ್ರಿಬ್ರನ್ನ. ಬರಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಬಂದವ್ರೆ. ಬಂದಿದ್ದೀರಾ ಆದ್ರೆ ಲಾಸ್ಟ್ಗೆ ಫೈನಲಿ ಬಂದಿದ್ದೀವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಎಲ್ಲರೂ ನೋಡಿ ಏನು ಮಾಡ್ತಾವ್ರೆ ಅಂತ. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ಫೈನಲ್ಸ್ ಇವತ್ತು. ನಮ್ಮ ಟ್ರೈನು ಇವಾಗ 10ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಸೇರ್ ಮಕ್ಕಳಾಗಿದ್ದೀವಿ. ಎಸ್ಕಲೇಟರ್ ವರ್ಕ್ ಆಗುತ್ತೆ ಅಂತ ಬಂದಿದ್ದೀವಿ. ಬಟ್ ಎಸ್ಕಲೇಟರ್ ವರ್ಕ್ ಆಗ್ತಾ ಇಲ್ಲ. ಎಲ್ಲರೂ ನಡ್ಕೊಂಡು ಹೋಯ್ತವ್ರೆ. ಎಸ್ಕಲೇಟರ್ ವರ್ಕ್ ಆಗುತ್ತೆ ಅಂತ ಬಂದವ್ರೆ ನೋಡಿ. ಇವ್ರ ಮುಖಗಳು ನೋಡಿ ಫ್ರೆಂಡ್ಸ್. ಎಸ್ಕಲೇಟರ್ ವರ್ಕ್ ಆಗುತ್ತೆ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದವ್ರೆ. ಒಬ್ಬೊಬ್ರದ್ದು ನೋಡಿ ಹೆಂಗಿದೆ ಅಂತ. ಇವನೇ ನಮ್ಮ ಕೆಂಚಾಬಾಯಿ. ಎಲ್ಲರೂ ಸೇರಿ ದಾಂಡೇಲಿಗೆ ಹೋಗೋದ್ರಲ್ಲಿ ನಿಮ್ದೇನು ಅಭಿಪ್ರಾಯ ಇದೆ ಹೇಳು. ನಮ್ಮ ಅಭಿಪ್ರಾಯ ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದಾಂಡೇಲಿ ಹೋಗ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡೋದಕ್ಕೆ. ಅದಕ್ಕೆ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ರಮೇಶ ನಿಂದು ಏನ್ರಿ ಮೀಡಿಯಾ? ದಾಂಡೇಲಿ ಹೋಗ್ತಾ ಇದೆಯಲ್ಲ, ಏನ್ ತಗೋತಿದ್ಯಾ ನೀನು? ಏನ್ ತಗೋಯ್ತೀವಿ? ನೀವು ನನ್ನ ಮಕ್ಕಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ ಗೊತ್ತಾಯ್ತು ನೀನು. ಓ ಗಾಂಜಾ ಏನು ಅನ್ಸುತ್ತೆ? ಫ್ರೆಂಡ್ ಜೊತೆ ಫಸ್ಟ್ ಟೈಮ್ ಎಲ್ಲರೂ ಸೇರಿ ಹೋಗ್ತಾ ಇದೀವಲ್ಲ. ಏಯ್ ಗಿರಿ, ನಿನ್ ಬಾಲ ನೇತಾಡ್ತೈತಿ. ಕೆಳಗಡೆ ಮೇಲೆ ಏರ್ಸ್ಕೋ. ನರ್ಸ, ನಿನ್ನ ಅಭಿಪ್ರಾಯ ಏನು ನರ್ಸ? ನೋಡಿ ಬಾಯ್ಸ್, ವರ್ಲ್ಡ್ ಕಪ್ ನಡೀತಾ ಇದೆ. ಮಿಂಡ್ರಿ ಮಕ್ಕಳೆಲ್ಲ ಬಿಟ್ಕೊಂಡು ಇಲ್ಲಿ ಬಂದವ್ರೆ ಟ್ರೈನಿಗೆ. ಹಂಗೆ ದಾಂಡೇಲಿ ಬಗ್ಗೆ ಹೇಳು. ವರ್ಲ್ಡ್ ಕಪ್ ಬಗ್ಗೆ ಎಲ್ಲ. ವರ್ಲ್ಡ್ ಕಪ್ ಬಗ್ಗೆ ಎಲ್ರಿಗೂ ಪ್ರಿಯತೆ ಇದೆ ಬೋಸಡಿಗೆ. ದಾಂಡೇಲಿ ದುಡ್ಡು ಕೊಟ್ರೆ ಹೀರೋ
ತಿನ್ನೋದ್ ಬಿಟ್ಟು ಸ್ವಲ್ಪ ಏನಾದ್ರು ಮಾತಾಡು. ನಿನ್ನ ಅಷ್ಟೇ ಕಣ, ತಿನ್ನೋದ್ ಬಿಟ್ಟು ಏನಾದ್ರು ಮಾತಾಡ. ಹೆಂಗಸ್ತರ ಅಲ್ಲ, ಹೆಂಗಸ್ತರ ಮುಚ್ಕೊಂಡ್ರೆ ಹೆಂಗೆ? ಶೆಡ್ಡಿಗೆ ಬಾ, ಶೆಡ್ಡಿಗೆ. ಗಿರೀಶನ್ ಕರ್ಕೊಂಡೋಗ್ರಿ ಮೇಲೆ ಅವನೇ. ನಿಂದ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರಿ ದೇವ್ರು. ಏನಂತೀರಾ ಅಷ್ಟೇ. ಮಿಂಡಿ ಇವ್ರು ಕಾಜಾ ಅಂತ. ಕಾಜಾ ಅವರೇ, ನಿಮ್ಮ ಅಭಿಪ್ರಾಯ? ಹೋಗಿರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ರೆ ಸಾಕು, ಅಷ್ಟೇ. ಇವ್ರ ಹೆಸರು ಶಿವು ಅಂತ. ತಿನ್ನೋದ್ ಬಿಟ್ಟು ಏನು ಸೈಲೆಂಟ್ ಶಿವು ಇವರು. ಮಾತೇ ಬರ್ತಿಲ್ಲ. ಮತ್ತೆ ಇವ್ರ ಹೆಸರು ಪೀರ್. ನಾಚಿಕೆ ಅಂತಾರೆ ಜಾಸ್ತಿ, ತುಂಬಾ ನಾಚಿಕೆ ಅಂತಾರೆ. ನಾಚಿಕೆ ಸ್ವಭಾವ ಇವ್ರದ. ನಾಚಿಕೆ ಇನ್ನೊಂದು ಹೆಸರೇ ಇವ್ರು. ಅಪ್ಪಾಜಿ ತೋರ್ಸು. ಏನ್ ಹೇಳ್ತೀಯ ಅಣ್ಣ ಹೋಗೋದ್ರ ಬಗ್ಗೆ? ಏನಿಲ್ಲ, ನಾವು ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೇಕು, ಬರ್ಬೇಕು. ನಮ್ಮಂತೂ ನಮ್ಗೆ ಒಳ್ಳೇದು ಮಾಡಿದ್ವಿ ದೇವ್ರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅಣ್ಣ ನೀನು? ನಾನೇನಿಲ್ಲ ಅಣ್ಣ, ಬರ್ತಿಲ್ಲ ಅಣ್ಣ, ಕಾಯ್ತಿಲ್ಲ. ಏನೋ ಅವ್ರ ಖುಷಿಗೋಸ್ಕರ ಹೋಗ್ತಾ ಇದ್ದೀನಿ ಅಣ್ಣ, ಅದಕ್ಕೆ ಸೈಲೆಂಟ್ ಆಗಿ ಒಂಥರ ಅಷ್ಟೇನಾ? ಅಷ್ಟೇ ಅಣ್ಣ, ಮಾತು ಹೇಳಿದ್ದೀನಿ ಅಂತ ಏನೋ ಅಂತಾರಲ್ಲ. ಮಿಂಡಿ, ನೀನೇನ ಅಭಿಪ್ರಾಯ ನಿಂದು? ಗಿರೀಶನ್ ಕೇಳ. ಇವ್ರ ಹೆಸರು ಗಿರೀಶ್ ಅಂತ. ಗಿರೀಶ್, ನಿಮ್ಮ ಅಭಿಪ್ರಾಯ ಏನು ಹೋಗೋದ್ರ ಬಗ್ಗೆ? ಟ್ರೈನ್ ಶೆಡ್ಡಿಗೆ ಗಿಡ್ಡಿಗೆ ಹೋಗಲ್ವಾ? ಕುಂಟೆ ಬಿಲ್ಲೆ ಆಡೋಕ್ಕೆ ಇವನು ಯಾವಾಗೂ ತಿನ್ನೋದೇ ಕೆಲಸ. ನಮ್ಮಮ್ಮ ಹೇಳೋರೆ, ತಿಂತಾ ಇರ್ತಾನೆ. ನಮ್ಮಮ್ಮ ಹೇಳೋರು 2 ನಿಮಿಷ ಏನೋ ತಿಂತಾ ಇರ್ಬೇಕಂತ, ಇಲ್ಲೇ ನೆಗ್ಬಿಗೆ ಹೋಗ್ತೀನಿ ಅಂತ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇವಾಗ ನೋಡ್ಬಿಡ್ತೀವಿ, ಸತ್ತೋಗ್ಬಿಡಲ್ಲ. ಬನ್ನಿ ಫ್ರೆಂಡ್ಸ್, ನೆಲ್ಲಿಕಾಯಿ ದಿನ ನಾವು ಇವಾಗ ಕೆರಿಯಾಗಿ ಶೆಡ್ಗೆ ಹೋಗೋಣ ಬರ್ರ. ಗುಡ್ಡೆ ಬಿಲ್ಲೆ ಆಡೋದ. ಏನ್ ಹೇಳ್ತೀಯಪ್ಪ ಅವನ ಇದಕ್ಕ? ಅದೇ ಶೆಡ್ಗೆ ಹೋಗೋಣ, ಗುಡ್ಡೆ ಬಿಲ್ಲೆ ಆಡಕ್ಕೆ. ಹೋಗೋಣ. ಪಟ್ಟಣಗೆರೆನ ಇಲ್ಲಿ? ಬೇಡ, ಉಪ್ಪರ್ಪೇಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಧಾರವಾಡಕ್ಕೆ ಇಳಿದ್ಬಿಟ್ಟಿದ್ದೀವಿ ಆಲ್ರೆಡಿ. ಫ್ರೆಂಡ್ಸ್, ಧಾರವಾಡಕ್ಕೆ ಇಳಿದ್ಬಿಟ್ಟು ಹೆಂಗ್ ಓಡೋಗ್ತಾವ್ರು ನೋಡಿ ಫ್ರೆಂಡ್ಸ್. ಏಯ್ ಗಿರಿ, ಧಾರವಾಡ ಪೇಡ ಎಲ್ಲೈತೆ? ಪೇಡ ಎಲ್ಲೈತ? ಎಲ್ಲಿ ಬಂದಿದ್ಯಾ? ಧಾರವಾಡ. ಇದೇನಾ ಧಾರವಾಡ? ಅಂತಾರೆ. ನಿನ್ ಕೂಡ ಹೊಟೇನಾ? ಮಾರ್ನಿಂಗ್ ಶಿವ, ಫುಲ್ ಜಿಗಿ ಮಾಡ್ತೀವಿ, ಓಕೆನಾ? ಬನ್ನಿ. ಏಯ್ ಮುಂಡೆ, ಅಲ್ಲ ಟ್ರೈನಲ್ಲಿ ಯಾವ್ದೋ ಒಂದ್ ಸೀಟಲ್ಲಿ ಹುಡುಗಿ ಬಂದ್ರೆ ಬಾಯ್ ಬಿಟ್ಕೊಂಡು ನೋಡವನು ಇವನು. ಏನು ಇಲ್ಲಿ ಹೋಯ್ತಾವ ನೋಡಿದ್ರೆ, ಮುಖ ಮುಸ್ಕೊಂಡು ಹೋಯ್ತಾವನೆ. ಬಿಡಲ್ಲ ಅಂತಾರೆ. ನರ್ಸ, ನಿನ್ ಫ್ರೆಂಡ್ ನರ್ಸ? ಗುಡ್ ಮಾರ್ನಿಂಗ್ ಪೀರು. ಇಲ್ಲಿ ಮಾಡಕ್ ಕೆಲ್ಸ ನಿಮ್ಗೆಲ್ಲ. ಶಿವ ತಮ್ಮ ಇಲ್ಲಿ ಅಣ್ಣ ತಮ್ಮ. ಯಾರೇ ಚಪ್ಪಾರ ನನ್ನ ಮಕ್ಕಳು? ಹಸೇನ್ ಆಡಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕೋ ಕಾಡೆ ಗುಣಗಾನ. ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲೆಜ್ಜೆ ಒಟ್ಟಾರೆ ನಾಗರ ಹೊಳೆಯ ಕುಣಿದಂಗೆ. ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಬಿಂದು ಕಣ್ಣು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದು ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ನಿಂತ್ಕೊಬಿಟ್ಟವ್ರೆ. ಇನ್ನು ಚಡ್ಡಿ ಪ್ಯಾಂಟ್ಗಳೇ ಒಣಗಿಲ್ಲ, ಟ್ರೆಕ್ಕಿಂಗ್ ಹೋಗ್ತಾರಂತೆ. ಇನ್ನೂ ಅರ್ಧ ಜನ ಮನೇಲಿ ಮಲಿಕೊಂಡವ್ರೆ, ಬಾತ್ರೂಮ್ಗೆ ಹೋಗ್ತಾರೆ. ಅವ್ರಿಗೆ ತೋರಿಸ್ತೀನಿ ಬನ್ನಿ. ಇದೇ ರೆಸಾರ್ಟು.
ಇನ್ನ ರೆಡಿ ಆಗ್ತಾವ್ರೆ. ಇನ್ನ ಡ್ರೆಸ್ ಚೇಂಜ್ ಮಾಡ್ತಾವನೆ. ಇನ್ನ ಎದ್ದು ರೆಡಿ ಆಗ್ತಿಲ್ಲ. ಪ್ಯಾಂಟ್ ಚೇಂಜ್ ಮಾಡ್ತಾವನೆ. ಇಲ್ಲಿ ಒಂದೇ ಬಾತ್ರೂಮಲ್ಲಿ ಇಬ್ಬಿಬ್ರು ನುಗ್ಬಿಟ್ಟವ್ರೆ. ಇವ್ರನ್ನ ಬೇಗ ರೆಡಿ ಆಗ್ರ ಅಂದರೆ ಇಲ್ಲೇ ಅವ್ರೆ. ಇವನ್ ಮಿಂಟ್ರಿ ಮಗ ಬಾ ಅಂದರೆ ಬರ್ತಾ ಇಲ್ಲ. ಏಯ್ ಬರಲೇ ಬೋಳಿ ಮಗನೇ ಇರೋ ಬರ್ತೀನಿ ಮುಖ ತೊಳ್ಕೊಂಡು ಟಿಕ ತೊಳ್ಕೊಂಡಿದ್ರು ಇನ್ನ. ಏಯ್ ಬರ ಟ್ರೆಕ್ಕಿಂಗ್ ಗಿರಿ ಬರಲ್ಲ. ಅಣಿಯಾರ್ ಸಾ ಗಾಯ್ಸ್ ಗಂಡನ ಮಕ್ಕಳು ಇಲ್ಲಿ ಅವರು ಕರ್ಕೊಂಬರ್ತಾ ಇದ್ದೀನಿ. ಕಣ್ ನಡೆಯೋಕ್ಕೆ ಅಳ್ತಾವನೆ ಒಬ್ಬ ಗೇಂಡ ಅವನೇ ನಮ್ದ್ರಲ್ಲಿ ಗೇಂಡಾಮೃಗ. ಫೋಟೋ. ಹಾಯ್ ಬೇಬಿ, ವಾಟ್ ಆರ್ ಡೂಯಿಂಗ್? ವಾಟ್ಸ್ಆಪ್ ಗಂಡಲು ಇಸ್ ಗುಡ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಐ ಲವ್ ಯು ಬಾಯ್. ಎಲ್ಲ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೇ ಸಾರುತ್ತಿರು ಸಾರಿ ಸಾರಿ ನೀ ಶುರುವಾದ ಲೋಲೋವಂತ ನಮ್ಮ ನಡುವೆ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆಯಲು ತೋರಿಸುವ ನಾನು ಏನ್ ಹೇಳಿ ಏನ್ ಎಕ್ಸ್ಪೀರಿಯನ್ಸ್? ಚಳಿ ಆಗುತ್ತೆ ಅಂತ ಇದನ್ನ ಹಾಕೊಂಡ್ ಬಂದೆ. ನೋಡಿದ್ರೆ ಮಕ್ಕದಲ್ಲಿ ಚಿಕ್ಕದಲ್ಲಿ ನೀರ್ ಬರ್ತಾ ಇದೆ. ಅದೇ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ನು ಹೆಂಗಿತ್ತು? ಎಲ್ಲ ಚೆನ್ನಾಗಿತ್ತು. ಮದ್ದಲ್ ಶಕೆ ಬಂತು, ಟೋಪಿ ಬಿಚ್ಚಾಕ್ತೆ, ಚಿಕ್ಕದಲ್ಲಿ ಬರ್ತೈತೆ, ಪ್ಯಾಂಟ್ ಬಿಚ್ಚೆ ಮತ್ತೆ. ನಮ್ ಜೊತೆ ತೋರ್ಸು ನ್ಯೂ ನಂಬರ್ ನಮ್ದು. ದಿಸ್ ಇಸ್ ಬ್ಲಡಿ ಡಾಗ್. 13ನೇದವನು. 13ನೇದೇನು? ಬಿಸ್ಕೆಟ್ ಹಾಕಿದ್ರೆ ರೆಡಿ ಆಗ್ತಾನ ಅವನು. ಇಲ್ಲ ನಮ್ಮ ಸುರಕ್ಷಣೆಗಾಗಿ ಈ ರೆಸಾರ್ಟ್ ಅವರು ಆ ನಾಯಿನ ಅಪಾಯಿಂಟ್ ಮಾಡಿದ್ದಾರೆ. ಅದು ನಮ್ಗೇನಾದ್ರು ಅಪಾಯ ಆಗಿದ್ರೆ, ಬಾಂಬ್ ಆಗಿದ್ರೆ ಹುಡುಕಿ ತಕ್ಷಣ ನಾನು ಡಿಸ್ಪೋಸ್ ಮಾಡುತ್ತೆ. ಹುಚ್ಚ ಇದ್ಬಿಟ್ಟು ಅಲ್ಲೋಯ್ತಲ್ಲ ಹಂಗೆ. ಪಾಯಿಂಟ್ ನೋಡಿ, ನಮ್ಮ ಎಲ್ಲರಿಗಿಂತ ಮುಂಚೆನೇ ಫಸ್ಟ್ ಹೋಗ್ತಾ ಇದೆ. ಅದೇ ನಮ್ಮ ಗೈಡು, ಅದೇ ನಮ್ಮ ಟೂರ್ ಗೈಡ್. ಕೇಳಿಸ್ಕೊಳ್ಳಿ ಗೈಸ್ ಸೌಂಡು. ಚೆಕಿಂಗ್ ಮಾಡ್ಕೊಂಡು ಎಲ್ಲ ಸೇಫ್ ಆಗಿದೆ ಅಂದ್ಬಿಟ್ಟು ಇಲ್ಲಿಗೆ ಬಂದವ್ರೆ. ಅಣ್ಣ ಇದಿಷ್ಟೇ ರೋಡಾ? ಮುಂದೆ ಬೆಟ್ಟ ಗಿಟ್ಟ ಏನಾದ್ರು ಇದೆಯಾ? ಮುಂದೆ ಇದೆಯಾ ಬೆಟ್ಟ? ಎಲ್ರು ಸಾಂಗು ಡ್ಯಾನ್ಸು ಅಂತವ್ರೆ. ಅಲ್ಲ ನೋಡಿ ನಮ್ಮ ಮಾಮ ಹೆಂಗ್ ಕೂತ್ಕೊಂಡವನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪು ಹುಡ್ಕಕ್ಕೆ ಈ ಕಾಡಿಗೆ ಬಂದಿದೀವಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ.